ವರ್ಷಕ್ಕೊಮ್ಮೆ ಆ ಕ್ವಾಣನ ಯಾಕೆ ಕಡಿತಾರಂದ್ರೆ ಕ್ವಾಣಿನ ಒಳಗೊಬ್ಬ ಮಹಿಷಾಸುರನವಂತ ದೈತ್ಯ ಹೊಕ್ಕಾನ. ಆ ದೈತ್ಯಂದ ಮರ್ದನ ಆಗತೈತಿ. ಏನು ಆ ಆದಿಶಕ್ತಿ ಮುಂದ ನಡು ದುರ್ಗೋನ್ ಮುಂದ ಆ ಕ್ವಾಣಿನ ಹಲಾಲಾಗ್ತೈತಿ. ಇನ್ನು ಮಸೀಮನಾಳ ದುರ್ಗೋನ್ ಮುಂದ ಬಂದತಿರ್ಲ ರಾಮತೀರ್ಥ ಕ್ವಾಣ ಏಕ ಮಾರ್ ದೋ ತುಕಡನ ಅಪ್ಪು ಎಲ್ಲ ಅಂತ ಏಗೋ ಎಲ್ಲ ತಮ್ಮ ಸುಳ್ಳ ಯಾಕೋ ಹೇಳ್ತೀ ಏ ನಿರಾಕಾರ ನಿರ್ಗುಣದ ಎದ್ದಾಳಾದಿ ಶಕ್ತಿ ಮತ್ತೊಮ್ಮೆ ಕೇಳೋ ಎದ್ದಾಳಾದಿ ಶಕ್ತಿ ನಮ್ಮ ಅವ್ವ ಎದ್ದಾಳಾದಿ ಶಕ್ತಿ ಏ ನಿರಾಕಾರ ನಿರ್ಗುಣದ ಎದ್ದಾಳಾದಿ ಶಕ್ತಿ ಏನೇಮೆ ಕೇಳೋ ಎದ್ದಾಳಾದಿ ಶಕ್ತಿ ಮಾವೀರ ಬಿಟ್ಟ ತಾನೋ ಮರ್ತೆ ಬಂದಾಳು ಮಾವೀರ ಬಿಟ್ಟ ತಾನೋ ಮರ್ತೆ ಬಂದಾಳು ಮರತೆ ತಮ್ಮ ಸುಧಾಕರ ಇದಕ್ಕೆ ಡಪ್ಪಿನ ಗತ್ತಾರ ಮುಕ್ತ ತಾರಿತು ಮುಕ್ತ ಅವ ಪಿಟಿಎಲ್ದ ಮೇಲೆ ನೆಟ್ಟಗೆ ಹಾದಿಗೆ ತರ್ಲಾತೇನ್ ಕರಿ ಇವ್ ಅವನ ಬಾಯಿ ಮೇಲೆ ಬಡಿಲಕತ್ತಿ ಹಂಗೆ ಅದ ಅದು ಇಲ್ಲೇ ಕಲ್ಲಿಲಕ್ ಬಂದಾರ ಅವ್ರು ಅದಕ್ಕೆ ಇರ್ಲಿ ತಮ್ಮ ಹಂಗೇನಿರಂಗಿಲ್ಲ ಅವ್ರ ಬುದ್ಧಿ ಅವ್ರ ಸಂಗಾಟ ಇರ್ಲಿ ಅದಕ್ಕೆ ಒಂದು ಮಾತು ಹೇಳ್ರಿ ನಿಮ್ಮ ದೇವಿ ಯಾವ ಕುಲದಕ್ಕಿ ಕುರಿ ಕ್ವಾಣ ತಿನ್ನಕ್ಕಿ ಕುರಿ ಕ್ವಾಣ ತಿಂತಾಳತ್ ನೋಡ್ರಿ ಹುಚ್ಚಿಡದೈತಿವ ನಿನಗ ಅಲ್ಲದು ಆಕೆನ ಕ್ವಾಣ ತಿನ್ಬೇಕಂತ ಹೇಳಿ ಆಕಿ ಕ್ವಾಣ ಕಡಿತಾರ ಇಲ್ಲ ಆಕಿ ಕ್ವಾಣ ಬೇಕಾಗಿಲ್ಲ ಅದು ನಿಮ್ಮ ಬಾಯಾಗ ಸಿಕ್ಕಾಗೈತಿ ಹಂಗ ಹೌದಲ್ಲ ನಿನ್ನ ಬಾಯಾಗ ಸಿಕ್ಕೇ ನಿಮ್ಮ ದೇವಿ ಯಾವ ಕುಲದಕ್ಕಿ ಕುರಿ ತಿನ್ನಕಿ ಕ್ವಾಣ ತಿನ್ನಕಿ ಎಮ್ಮಿ ತಿನ್ನಕಿ ಅಂತ ಹೇಳಿದಿ ಆಕಿಗೆ ಕ್ವಾಣಕ್ಕಿ ತಿಲ್ಲಾಕ ಕಡ್ಕೊಂಡಿಲ್ಲ ಅದನ್ನ ಆಕಿಗೆ ತಿಲ್ಲಾಕ ಬೇಕಾಗೈತಿ ಏನೋ ಇಲ್ಲ ತಮ್ಮ ಕ್ವಾಣನ ಯಾಕೆ ಕಡಿತಾರಂದ್ರ ಅದರ ಮರ್ಮ ಬೇರೆ ಐತಿ ನಿಮ್ಮ ಮಹಿಷಾಸುರ ವರ ಪಡೆದಿದ್ದ ಹೆಣ್ಣು ಗಂಡು ಕೂಡಲಾರದ ಕೂಟ ಕುಡಲಾರದ ಒಂದು ಹೆಣ್ಣು ಹುಟ್ಟಬೇಕು ಅಂತಕ್ಕಿದಿಂದ ನನ್ನ ಮರ್ಧನ ಆಗಬೇಕಂತೇಳಿ ವರ ಪಡೆದಿದ್ದ ವರ ಪಡೆದ ದೇವಲೋಕದಾಗ ಯಜ್ಞ ಯಾಗಾದಿಗಳ ಯಾವ ನಡಿಗುಡುವಲ್ಲ ಕಾಗಾಳಿ ಮಾಡ್ಲಕತ್ತ ನನ್ನಟ ಜಗತ್ತಿನಾಗ ದೇವಲೋಕದಾಗ ದೊಡ್ಡ ಯಾವಿಲ್ಲ ಅಂದ ಇಂದ್ರನ ಪದವಿ ಕಸಗೋಲಕತ್ತ ಇಷ್ಟೆಲ್ಲ ಕಾಗಾಳಿ ನಡೆದಾಗ ಸಾಕ್ಷಾತ್ ಎಲ್ಲಾ ದೇವಾನು ದೇವತ್ಯಾರ ಕೂಡಿ ವಿಚಾರ ಮಾಡ್ರಿ ಏನಂತ ಮಾಡ್ತಾರವ ಹೆಣ್ಣು ಮಗಳದಿಂದ ಮರಣ ಆಗಲಿ ಅಂತ ಹೇಳಿ ಮಹಿಷಾಸುರ ವರ ಪಡೆದಿದ್ದ ನಾವು ಗಂಡಾಳು ಹೋಗಿ 10 ಮಂದಿನ ಕಡಿತೀವಿ ಅಂದ್ರೂ ಅವನ ಮುಂದೆ ಹೋಗಿ ನಿತ್ರ ನಾವು ತಡೆಯಂಗಿಲ್ಲ ಅವ ಸಾಯಂಗಿಲ್ಲ ಅದಕ್ಕ ಏನ ಹೆಣ್ಣು ದೇವಿಗೆ ದುಡ್ಕೋಬೇಕು ಹೆಣ್ಣು ದೇವರಿಗೆ ನಡ್ಕೋಬೇಕಂತ ಹೇಳಿ ಸ್ವತಃ ಬಂದ ಆದಿಶಕ್ತಿ ಮುಂದೆ ಶಿರಬಾಗಿ ಕೈ ಮುಗದ ನಿಂತಾರ ನಿಮ್ಮ ದೇವತೆ ಏನಂತ ಹೇಳಿ ಹೆಣ್ಣಿನದಿಂದ ಮರ್ದನ ಆಗಲಿ ಅಂತೇಳಿ ಮಹಿಷಾಸುರ ವರ ಪಡೆದನವ ಮತ್ತ ನೀ ಏನ್ರಿ ಮುಂದೆ ನಿತ್ರ ಕೆಲಸ ಆಗ್ತಿರ್ಲಿಕ್ಕೆ ಆಗಂಗಿಲ್ಲ ಅಂದಾಗ ಅವಾಗ ಹೇಳ್ತಾಳೆ ಇದೇನ ದೊಡ್ಡದಾಗದ ಅಂದೊಳಗೆ ಏನಂತ ಇದೇನ ದೊಡ್ಡದಾಗದ ಆ ಮಗನ್ ನಾ ಮರ್ದನ ಮಾಡ್ತಾನ ಅಂತ ಹೇಳಿ ಅಂದಾಗ ಸ್ವತಃ ತಮ್ಮ ಕೈಲೇ ನೇಗಲಾರದಕ್ಕಾಗಿ ತಮ್ಮ ಕೈ ಒಳಗಿನ ಆಯುಧಗಳೆಲ್ಲ ಕೊಟ್ಟ ಕೂತಾವ್ರಿ ಇವ್ರ 4 ಗಂಡ ದೇವ್ರಿ ಹೇಳ್ತಾನಲ್ರಿ ಅವ್ರು ಆಗ ಹೇಳ್ದ್ರಲ್ರಿ ನಾವೇ ಕೊಟ್ಟಿವೇತ್ರಿ ಕುಡ್ಲಾಕ ಬೇಕ ಅದೇ ತಮ್ಮ ಕೈಲಿ ಆಗಲ್ಲದ ಮೈ ಎಲ್ಲ ಹರ್ಕೊಂಡತ್ ಹಂಗ ಹರ್ಕೋಬೇಡ್ರಿ ನೋಡು ಕೈಲಿ ಆಗಲ್ದ ಮೈ ಎಲ್ಲ ಹರ್ಕೊಂಡದು ತಮ್ಮ ನೀ ಮಾಡ್ಬೇಕಾಗಿತ್ತ ಮರದ ನಿನ್ನ ಆಯುಧ ನೀನ ಹಂತ್ಯಾಕ ಇದ್ದು ಶಕ್ತಿ ಬೇಕಲ್ಲ ನೀನ ಮಾಡ್ಬೇಕಾಗಿತ್ತಲ್ಲ ಮಾಡ್ಲಿಲ್ಲ ಆಕಿ ಮುಂದೆ ಹೋಗಿ ಶಿರಬಾಗಿ ಕೈ ಮುಗದ ನಿತ್ತ ನಮ್ಮ ಎಲ್ಲ ಆಯುಧ ತಗೋ ಅರೆ
ಮಹಿಷಾಸುರನ ಮರ್ದನ ಮಾಡ್ಬೇಕು ನೀ ಅಂದ. ಮಾಡ್ಬೇಕು ನೀನೇ ಮಾಡ್ಬೇಕು ಅಂದಾಗ ಅವಾಗ ಎಲ್ಲಾ ಆಯುಧಗಳ ತಗೊಂಡು ಪ್ರಥಮದೊಳಗ 18 ಕೈ ತಗೊಂಡು ಅಲ್ಲೇ ನಿತ್ತಾಳ. ತಾಯಿ ನಿಂತಾಳ. 18 ಕೈ ತಗೊಂಡು ನಿತ್ತಳು. ಹೇಳ್ತಾಳ, ಏ ಮಹಿಷಾಸುರ ಬಾ ಮಗನ ಅಂತ ಅಂದ. ನಿಂದು ಸೊಕ್ಕೆ ಬಾಳ ಬಂದದ ಬಾ ಮಗನ ಅಂತಾಳಕಿನು ಅಂದಳು. ಯಾಕೋ ದಿನನಿತ್ಯ ಗಣಸರು ಬರ್ತಿದ್ರ ನನ್ನ ಸಂಗಾಟ ಯುದ್ಧ ಆಡ್ಲಾಕಿ ಹಿಂದ ಹೆಂಗಸ ಬಂದೈತಿ ಅಂದ್ರ ನನ್ನ ಮರ್ದನ ಕಚ್ಚಿತೈತಿ ಅಂತ ಹೇಳಿ ಮಹಿಷಾಸುರ ಓಡ್ಲಕತ್ತ. ಓಡಿದ ಬಾಳ ಹೊಲಸು ಮಾತಾಡೋದ್ರೊಳಗ ಅರ್ತಿಲ್ಲ ತಮ್ಮ. ಬಾಯಿ ನೀಗ ಅಗದಿ ನೆಟ್ಟಗೆ ಹೋಗ್ಬೇಕು ಅಡಿಕೆ ಒಳಗ. ಅದಕ್ಕ ನನ್ನ ಮರ್ದನ ಮಾಡ್ತಾಳ ಬಾ ಅಂತ ಹೇಳಿ ಓಡ್ಲಕತ್ತ. ಓಡಿದ ಎಲ್ಲಿ ಅಡಗತಾನ. ಶರೀರ ಎಲ್ಲ ಸಾವಿರಾರು ಕಣ್ಣಿದ್ದು ಆದಿಶಕ್ತಿಗೆ ಅಡಗಲಕ್ಕ ಜಾಗ ಸಿಗಲಿಲ್ಲ. ಓಡಿದ ಹೋಗು ದಾರ್ಯಾಗ ಒಂದು ದೊಡ್ಡದ ಕ್ವಾಣ ನಿಂತಿತ್ರಿ. ಕ್ವಾಣ ನಿಂತಿತ್ತು. ಆ ಕಡಿ ನೋಡಿದ ಕ್ವಾಣಿನ ಮುಕ್ಕಳ್ಯಾಗ ಹೊಕ್ಕ. ಅಂದ್ರೆ ಏನು ಹಿಂಗ ಹೊಕ್ಕರ ನನಗೆ ಸಿಗುದಿಲ್ಲ ಬಾ ಅಂತೇಳಿ ಒಳಗ ಹೊಟ್ಯಾಗ ಅಡಕಾಯಿ ಕೂತ. ಹಿಂದ ನಿತ್ತ ನೋಡ್ತಿದ್ಳು. ಏ ಮಗನ ಅಂದಳ. ಹಿಂಗ ಹೊಕ್ಕದ್ಯಾ ಒಳಗ. ಇನ್ನು ಹಿಂಗ ಹೊಕ್ಕಾನಂದ್ರ ಬಾಯಿಲೆ ಜಿಗಿತಾನ ಬಾಯಿ ಮತ್ ತಿಳ್ಕೊಂಡು ಕ್ವಾಣಿನ ಬಲಗಾಲ ಕಡದ ಬಾಯಿ ಒಳಗ ಅಡ್ಡ ಕೊಟ್ಟ ರುಂಡ ಹಾರಿಸಿ ಬಿಟ್ಟಳು. ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅಂತ ಹೇಳಿ ನಾಮ ಪಡೆದಳು. ಅದಕ್ಕ ವರ್ಷಕ್ಕೊಮ್ಮಿ ನಡುದುರ್ಗವು ಕ್ವಾಣ ಕಡಿತಾರಾಕಿ. ಕ್ವಾಣ ತಿಲ್ಲಾಕ ಬೇಕಾಗಿಲ್ಲ. ವರ್ಷಕ್ಕೊಮ್ಮಿ ಆ ಕ್ವಾಣನ ಯಾಕೆ ಕಡಿತಾರಂದ್ರ ಕ್ವಾಣಿನ ಒಳಗೊಬ್ಬ ಮಹಿಷಾಸುರನ ಅಂತ ದೈತ್ಯ ಹೊಕ್ಕಾನ. ಆ ದೈತ್ಯಂದ ಮರ್ದನ ಆಗತೈತಿ. ಏನು ಆ ಆದಿಶಕ್ತಿ ಮುಂದೆ ನಡು ದುರ್ಗೋನ್ ಮುಂದ ಆ ಕ್ವಾಣಿನ ಹಲಾಲ್ ಆಗ್ತೈತಿ. ಇನ್ನು ಮಸೀಮನಾಳ ದುರ್ಗೋನ್ ಮುಂದೆ ಬಂದೈತಿರ್ಲ ರಾಮತೀರ್ಥ ಕ್ವಾಣ ಏಕ ಮಾರ್ ದೋ ತುಕಡನ ಅಪ್ಪು ಕತ್ತರಿಸಿ ಬಿಡ್ರಿ ಹೋಲಿ. ಆ ದುರ್ಗೋನ್ ಮುಂದೆ ಆ ಕ್ವಾಣಿನ ಹಲಾಲ್ ಆದಂಗೆ ಈ ದುರ್ಗೋನ್ ಮುಂದೆ ನಿಮ್ಮದು ಹಲಾಲ ಮಾಡ್ಕೋಬೇಡ್ರಿ. ಹಂಗ ಮಾಡ್ಬೇಡ್ರಿ. ನಾಕೇನ ಕ್ವಾಣ ಬೇಕಾಗೈತೇನೆ. ಯಾವ ಜಾತಿ ಯಾವ ಕುಲ ಯಾವ ನೀತಿ ಏನು ತಂದಿ ನೀನು? ಎಲ್ಲಿದ ಜಾತಿ? ಆ ದೇವಿ ಜಾತಿ ಕುಲ ಕೇಳ್ತಿ ಕುಲಗೇಡಿ. ಆಕೆಗೆ ಕುಲ ಜಾತಿ ಇಲ್ಲೋ. ಆಕಿ ಯಾರು ನಾನವ್ರ ಮೆಟ್ಟಿಲ್ಲ. ಎಲ್ಲಾರ ಮನ್ಯಾಗ ಇದ್ದಕಿನ ಎಲ್ಲವ್ರ ಮನ್ಯಾಗ ಇದ್ದಕಿ. ದೊಡ್ಡ ಗೌಡ್ರನ್ನು ಸಣ್ಣವ್ರನ್ನು ದೊಡ್ಡವ್ರನ್ನು ಯಾರನ್ನು ಬಿಟ್ಟಿಲ್ಲ. ಅಕ್ಕಿ ಬೆನ್ನ ಬಿಟ್ಟಿಲ್ಲ. ಆಕೆ ಮುಂದೆ ಯಾವ ಸೊಕ್ಕಲೆ ಮೆರಿತಾನಲ್ಲ ಸೀರೆ ಉಡಿಸಿ ಗುಡ್ಡದಾಗ ತಿರುಗಿಸಿದ ಅವತಾರ ಐತಿ. ಆಕಿದ ಗೊತ್ತಿಲ್ಲ ಅವನಿಗೆ. ನಾನವನು ಗುದ್ದ ಹೋಗಿಸಿ ಬಿಟ್ಟದ ಅವತಾರ ಐತಿ. ಅಂತ ಆದಿಶಕ್ತಿಗೆ ಕುಲ ಜಾತಿ ಅಂತ ಕೇಳ್ತಿ. ನಿನಗೊಂದು ಮಾತನಾ ಕೇಳ್ತೀನಿ. ಏನ್ ಕೇಳ್ಬೇಕತ್ರಿ ಈಗ? ಕುಲ ಜಾತಿ ಮೈಲಿಗೆ ಮುಡ್ಚೆಟ್ಟ ಸುಮ್ ಒಂದು ಮಾತು. ನಾ ಒಂದು ಮಾತು ಹೇಳ್ತೀನಿ. ಅದೊಂದು ಮಾತು ಕೇಳಿದ್ರೆ ನಿನ್ನ ಜೀವನ ಉದ್ಧಾರ ಆಗ್ತೈತಿ ತಮ್ಮ. ಈಗ ಕೂಸು ಹುಟ್ಟಿರ್ತತಿ ಮನ್ಯಾಗ. ಕೂಸು ಹುಟ್ಟಿದ ತಕ್ಷಣ ಮೈಲಿಗೆ ಮುಡ್ಚೆಟ್ರ ಒಳಗಿಂದ ಬರ್ತೈತಿ ಹೊರಗೆ. ಮೈಲಿಗೆ ಮುಡ್ಚೆಟ್ಟು ಒಳಗಿಂದ ಬಂದಿರುವಂತ ಕೂಸಿನ ಕೈಯಾಗ ತಗೊಂಡ ಅದರ ಮಾರಿಗೆ ಮಾರಿ ಹಚ್ಚಿ ಬಾಯಿಗೆ ಬಾಯಿ ಹಚ್ಚಿ ಲಟ್ಟ ಅಂತ ಹೇಳಿ ಬೆಲ್ಲ ಕೊಡುವಾಗ ಎಲ್ಲಿತ್ತ ನಿನ್ನ ಮೈಲಿಗೆ ಮುಡ್ಚೆಟ್ಟ? ಮುಡ್ಚೆಟ್ಟ ಗಡಿಯಾಗಿಂದ ಬಂದೈತಿ ಅದ. ಮತ್ತ ಮಾರಿ ಎಲ್ಲ ಬೆಲ್ಲ ತಗೊಳಗ ಎಲ್ಲಿದ್ಯೋ ಗೊತ್ತಾನ ಮನ್ಯಾಗ ಮುತ್ಯ ಸತ್ತಂಗ ಸಾಯ್ಲಿ ಏ ಹಂಗ ಅನಬಾರ ತಂಗಿ ಅಂತ ಹೇಳತ್ತ ಬಾ. ನೀನು ನೀನ ಅವದ ನೀನು ಹಂಗಿರಂಗಿಲ್ಲ. ಹೆಂಗ ಒಬ್ಬರು ಬಡದಂಗ ಮಾಡಿರ್ಬೇಕು, ಒಬ್ಬರು ರಮಿಸದಂಗ ಮಾಡಿರ್ಬೇಕು, ಒಬ್ಬರು ಹೊತ್ತು ಮುಣಿಸಿ ಬ್ಯಾಗ ಕೊಟ್ಟ ಅವ್ರ ಊರಿಗೆ ಕಳಿಸಿದಂಗ ಮಾಡಿರ್ಬೇಕು. 3 ಮಂದಿ ಕೂಡಿ ಹತ್ಕೊಂಡು ಬಿದ್ರೆ ಇವ್ರು ಹೆಂಗ್ ತಡಿತಾರಪ್ಪ ಇಲ್ಲಿ? ಅದಕ್ಕೆ ಹಂಗಿರಂಗಿಲ್ಲಪ್ಪ. ಅದಕ್ಕೆ ಹಂಗೇನಿಲ್ಲ ತಮ್ಮ. ನಿನ್ನು ಏನಿವ್ 10 ಅವತಾರ ಆಗ್ಯಾವಲ್ಲ. ಯಾರ ಮುಂದಾಗ್ಯಾವ? ನಮ್ಮ ಮುಂದೆ ನೀನು ಅವತಾರ ಆಗ್ಯಾವ. ತಾಯಿ ಮುಂದೆ ಅಲ್ರಿ. ಪರಶುರಾಮನ ಅವತಾರ, ರಾಮನ ಅವತಾರ, ಬೌದ್ಧ ಅವತಾರ, ಕಲಂಕಿ ಅವತಾರ, ಮತ್ಸ್ಯ ಅವತಾರ, ಕೂರ್ಮ ಅವತಾರ, ಕೃಷ್ಣನ ಅವತಾರ. ಇವೆಲ್ಲ ಅವತಾರ ಆಗ್ಬೇಕಾದ್ರೆ ಅಕ್ಕಿ ಮುಂದೆ ನಿನ್ನೂ ಆಗ್ಯಾವ. ನಿನ್ನ ಮುಂದೆ ಅಕ್ಕಿವ ಆಗಿಲ್ಲ. ನಿನ್ನು ಬರೇ 12 ಜ್ಯೋತಿರ್ಲಿಂಗ. ನಿನ್ನು ಬರೇ 12 ಜ್ಯೋತಿರ್ಲಿಂಗ. ಅಕ್ಕಿವ 51 ಶಕ್ತಿ ಪೀಠ. ಎಷ್ಟು ಪರಕ ಬಿತ್ತು ಹೇಳಿ. ನಿನ್ನ ಜಾತ್ರೆ ಎಷ್ಟು ದಿವಸ? 2 ದಿವಸ. ಬಾಳ ಆದ್ರ 5 ದಿವಸ. 5 ದಿನ. ಆದ್ರ ತಾಯಿ ಜಾತ್ರಿ 2 ದಿನ ರೀ. 2 ದಿವಸ, 5 ದಿವಸ, 9 ದಿವಸ. ನವದುರ್ಗಿನ ಕುಣಿಸ್ತಾರ ನಡಬಾರ್ಕೊಂಡು. 9 ದಿನ. 9 ದಿವಸ ಗಂಡಾಳ ಅವ್ರ ಮನಿಗೆ ಹೋಗಂಗಿಲ್ಲ. 9 ದಿವಸ ಹಾಕಿದ ಆಳಿನ ಹಾಳಾಗಿ ದುಡಿತಾರ. ಸೇವಾ ಮಾಡ್ಲಕ್ಕ ಬೇಕಾಕಿ. ಚಾಕ್ರಿ ಮಾಡು, ಆಮೇಲೆ ಬಾಕ್ರಿ ಸಿಗ್ತೈತಿ. ಚಾಕ್ರಿ ಮಾಡ್ಲಾರ್ದ ಬಾಕ್ರಿ ಅಂದ್ರ ಹಳಿಸಿದ ನುಚ್ಚ ನೀಡಂಗಿಲ್ಲ.
ಮಾವೇರ ಬಿಟ್ಟು ಮರತ್ಯಾಕ ಬಂದ ಏ ಅಡ್ಡ ಬಾರಿಗೆ ಕಟ್ಟಿ ಏ ದೇವಲೋಕದ ಕೊರವಂಜಿ ಶಕುನ ಹೇಳಳು ಗಟ್ಟಿ 4 ಮಂದಿ ಶಕುನ ಹೇಳಳು ಘಾಟಿ 3 ಮಂದಿ ಶಕುನ ಹೇಳಳು ಘಾಟಿ ಏ ದೇವಲೋಕದ ಕೊರವಂಜಿ ಶಕುನ ಹೇಳಳು ಗಟ್ಟಿ ಅಂತವ್ರದ ಶಕುನ ಹೇಳಳು ಘಾಟಿ ಬ್ರಹ್ಮ ವಿಷ್ಣುನ ತರಿಬಿಯ ಕೇಳ್ತಾಳು ತಮ್ಮ ಹಿಡದ ಅವರ ರೊಟ್ಟಿ ಏ ನಿನ್ನಂತವ್ರ ನಾನ ಮಸ್ತ ನೋಡಿದೆ 18 ಯುಗ ದಾಟಿ ಮತ್ತೊಮ್ಮೆ ಕೇಳೋ 18 ಯುಗ ದಾಟಿ ಇವರ 10 ಅವತಾರ ಕೇಳ ತಾಯಿ ಅಂಗೈದೊಳಗಿನ ಗ್ಯಾರಿಯ ಆಕಿ ಅಂಗೈದೊಳಗಿನ ಗ್ಯಾರಿಯಾಗಿ ಆಕಿಗಿಲ್ಲೋ ಯಾರು ಸಾರಿ ಏನೋ ಎದ್ಳು ಸಣ್ಣ ಪೋರಿಯ ತಗಸ್ಯಾಳು ಅಡ್ಡ ಗೋರಿ ಹರದಾಸನ ಹೋಗದ ಬಾರಿಯ ಏ ಎಂತ ಮಾತನ ಏನು ಹೇಳತೀನಿ ಎಂತ ಮಾತನ ಏನು ಹೇಳ ಈ ಸರಿ ಸಾಟಿನ ಯಾರಿಲ್ಲ ಅಂತ ಹೇಳ್ತಾರ ಅವ್ರೊಂದು ಮಾತು ಹೇಳ್ರಿ ನಿನ್ನ ಹೆಣ್ಣಿನ ಮಣ್ಣು ಕೊಟ್ಟ ನಿತ್ತಾನ ನಮ್ಮ ಪರಮಾತ್ಮ ಅಂತ ಹೇಳ್ತಾರಿ. ನಾ ಕೇಳುದು ಬರೇ ಒಂದು ಅಕ್ಷರ ಹೌದು ಪರಮಾತ್ಮ ಅಂದ್ರೆ ಏನು ಅಂತ ಕೇಳಿದೇವ್ರಲೆ ಅಂದಾಗ ಅವ್ರೊಂದು ಮಾತು ಹೇಳ್ರಿ ಏನಂತ್ರಿ? ಪರಾತ್ಮನ ತಿಳಿದ ನಡೆಯವನೇ ಪರಮಾತ್ಮ ಅಂದ್ರೆ ಪರಾತ್ಮ ಅಂದ್ರೆ ಏನು? ಏನ್ರಿ? ಮತ್ತೊಬ್ಬರ ಆತ್ಮ ತಿಳಿದ ನಡೆಯವನೇ ಮತ್ತೊಬ್ಬರ ಆತ್ಮ ತನ್ನ ಆತ್ಮದಂತೆ ತಿಳಿದ ನಡೆಯವನೇ ಪರಮಾತ್ಮ. ಹೌದು ಹೌದ್ರಲೆ. ಮತ್ತೊಬ್ಬರ ಕಷ್ಟ ತನ್ನ ಕಷ್ಟದಂತೆ ತಿಳಿದ ನಡೆಯವನೇ ದೇವರ. ದೇವ್ರ ಅಂದ್ರೆ ಏನು? ಏನ್ರಿವ? ಪರಮಾತ್ಮ ಅಂದ್ರ ಪರರ ಆತ್ಮ ತಿಳಿದ ನಡೆಯವನೇ ಪರಮಾತ್ಮ. ಕವಲಿ ಕೊಡೋಣ್ರಿ. ಹೌದು. ಮತ್ತೊಬ್ಬರ ಆತ್ಮ ಆತ್ಮಕ್ಕ ಜೀವಾತ್ಮ. ಪರಮಾತ್ಮ ಅಂದ್ರೆ ಏನು? ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ. ಅವ್ರು ಹೇಳು ಲೆಕ್ಕ ಬರ್ತಾರೆ ಏನೋ ಪರರ ಆತ್ಮ ತಿಳಿದ ನಡೆಯವನೇ ಪರಮಾತ್ಮ. ಹೇಳ್ತಾರೆ ಇದು ತಿಳಿದು ನಡೆದು ಅಳದ ನಡೆದು ಹೊಳದ ನಡೆದು ಎಲ್ಲ ತಿಳ್ಕೊಂಡು ಹೋಗೋದು. ಇದು ಯಾವಾಗ? ಯಾವಾಗವ? ಅನು ತನ ಧನ ಮನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಇವು 6 ತನ್ನ ಕಂಟ್ರೋಲ್ದೊಳಗಿದ್ದಾಗ ತಿಳ್ಕೊಂಡು ಹೋಗೋದು, ಅಳ್ಕೊಂಡು ಹೋಗೋದು, ಮುಂದೆ ಹೊಳ್ಕೊಂಡು ಹೋಗೋದು. ಇದೆಲ್ಲ ಹತ್ತದಪ್ಪ. ಹೌದು ಹೌದ್ರಿ. 6 ಗುಣಗಳು ಒಳಗೆ ಎಲ್ಲ ಒಳಗಿಟ್ಟುಕೊಂಡು ಹೆಂಗ ನಿನಗೆ ನಡೀತದೆ ಎಲ್ಲ ಹಂಗ ನಡೆಯಂಗಿಲ್ರಿ. ಆಗ್ಲಕ್ಕ ಬರಂಗಿಲ್ಲ ತಮ್ಮ. ಹೌದು ಪರಮಾತ್ಮ. ಹೌದು ಹೌದ್ರಿ. ಅಂದ್ರೆ ಪರಾತ್ಮ ಅಂದ್ರೆ ಏನು? ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ. ಹೌದ್ರಲ್ಲ ನಮ್ಮ ಗುರುಗಳು ಹೇಳು ಲೆಕ್ಕ. ಹೇಳು ಲೆಕ್ಕ. ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ ಆದ್ರೆ ಈ ಜೀವಾತ್ಮ ಐತಿ ಅದ್ರಾಗ. ಬೇಕಲ್ಲ ನಮ್ಮದು ಹಿಂಗ ವಾದ ಐತಿ. ಬರಬರ್ಲೆ ಪರರಾತ್ಮ ತಿಳಿದವ ಪರಮಾತ್ಮ ಅಂದ್ರಿ ಒಪ್ಪಗೋಣ. ಖರೇದ್ರಿ. ಇದು ಎದ್ರಾಗ ಐತಿ? ಬೇಕ್ರಲ್ಲ. ಏನು ಸಗುಣದೊಳಗೆ ಹೊಕ್ಕೈತ್ಯೋ, ಏನು ಸಗುಣದಾಗ ಬಂದು ನಿರ್ಗುಣ ಹೊಕ್ಕೈತ್ಯೋ, ನಿರ್ಗುಣದಾಗ ಬಂದು ಸಗುಣ ಹೊಕ್ಕೈತ್ಯೋ? ಬೇಕಲ್ಲ ಕೃಷ್ಣ. ಎಲ್ಲಿ ಸಗುಣದಲ್ಲ ಅದ್ರಾಗ ಬಂದು ನಿರ್ಗುಣ ಹೊಕ್ಕದ. ಒಮ್ಮೆ ಕೂಡ್ರಿ ನಾವು ಒಮ್ಮೆ ಎಲ್ಲ ಒಮ್ಮೆ ತಗೊಂಡ ಹಿಂದಾಗಡೆ ಹಾಡಿಗೆ ಮಾಡ್ತೀವಿ. ಜೀವಾತ್ಮನೇ ಪರಮಾತ್ಮ ಅಂದಿ ಹೇಳ್ತಾರ್ರಿ.
ಐತಿ ಹಿಂಗ ಅಂದ್ ಕರಿಸ್ಯಾರತ್ತವ್ರ ನಮ್ಮನ ಖರೆ ಖರೆ ಐತವ ಏನಂತ ಹೇಳಿ ಏನಂತ ನಮ್ಮಲ್ಲಿ ಇಬ್ರು ಹಿರಿಯರದಾರು ನಾವು ಇರು ಗುಡದ ಬಾಯಿನ ಕರೆಸ್ರಿ ಹೋಮೇಕೆ ಹಾಡ ಕೇಳೇ ಸಾಯ್ತೀವಿ ನಾವು ಅನಕತಕ ಸಾಯಂಗಿಲ್ಲ ಅಂದ್ರತ್ತ ಫೋನ್ ಹಚ್ಚಿ ಯವ್ವ ನಮ್ಮಲ್ಲಿ ಇಬ್ರು ಅದಾರ ನೀವು ಬಾಂದ್ರನ ಆತ್ಮಕ್ ಶಾಂತಿ ಇರ್ಲಿಕ್ಕೆ ಸಿಗುದಿಲ್ಲ ಅಂದಾರ ಅವ್ರ ಬಹುಶಃ ಹೆಚ್ಚು ಕಮ್ಮಿ ಒಂದು 3 ವರ್ಷ ಆತ್ರಿ ಲಕ್ಷಣದ ಕಾರ್ಯಕ್ರಮ ನನಗ್ ಬರ್ಲಾಕತ್ತಿ ನನಗ ಕಾರ್ಯಕ್ರಮ ಬ್ಯಾರೆ ಕಡೆ ಬುಕ್ ಆಗಿರ್ತಿದ್ದು ಇನ್ನು ನಮ್ಮದ ಪಾಪದ ಕಾಲ ತೊಳೆದು ಬಂದತಿ ಅನ್ನಲಿ ಇವತ್ತು ಲಕ್ಷಣ ಗ್ರಾಮಕ್ಕ ಇಂಥ ದೊಡ್ಡ ಗ್ರಾಮಕ್ಕೆ ಬಂದು ನಾವು ಕಾರ್ಯಕ್ರಮ ಕೊಡ್ಲಾತೀವ್ರಿಯಪ್ಪ ನಿಮ್ಕಿತ್ತ ನಮ್ಮದ ಪಾವನ ಐತಿ ಜನ್ಮ ನಾಟ್ಲಿ ನಾವ್ ಇಲ್ಲಿಗೆ ಬಂದಿವ ಹಂಗ ಎಲ್ಲ ಯಾರ್ದಾದ್ರೂ ಪಾಪದ ಕಾಲ ಕರ್ಮದ ಕಾಲ ಸರಿಯೋದು ಮಾತ್ರ ಬತ್ತಂದ್ರ ಅದು ಸಿದ್ಧ ಗುರುಗಳು ಇದ್ದಲ್ಲಿ ಮಾತ್ರ ಬಂದು ಠಿಕಾಣ ಊರ್ದ ಜನಕತಕ ಊರ್ಲಕ್ಕ ಬರ್ಬೇಕಾಗ್ಯದ್ರಿ ಅದಕ್ಕೆಪ್ಪ ಈಗೇನು ಹೇಳಕತ್ಯಾರು ಈ ಪರಮಾತ್ಮನೇ ಜೀವಾತ್ಮ ಅಂತ ಹೇಳತ್ತೆ ಅದಕ್ಕೆ ಈ ಪರಮಾತ್ಮ ಅಂದ್ರೆ ಹೆಂಗ ಜೀವಾತ್ಮ ಅಂದಾಗ ಒಂದು ಉದಾಹರಣೆ ಕೊಟ್ರಿ ಅವ್ರು ಅನ್ನದ ರೂಪದೊಳಗ ಬಂದು ಕೂಡ್ತೈತಿ ಜೀವಾತ್ಮ ನೋಡ್ರಿ ಅನ್ನದ ರೂಪದಾಗ ಅನ್ನದೊಳಗಂದ್ರೆ ಹೆಂಗ್ರಿ ರೈತ ಜ್ವಾಳ ಬಿತ್ತಾನಲ್ರಿ ಜ್ವಾಳ ಬಿತ್ತಿದ ಬಳಕ ಆ ಜ್ವಾಳಿಗೆ ಏನಾಗ್ತತಿ ಮಳಿ ಕೊಡದ ನಾಟಿಗೆ ಬರ್ತೈತಿ ಗಾಳಿ ರೂಪಾಂತರ ಬಂದ ಜೀವ ಅದ್ರೊಳಗ ಕೂಡ್ತೈತಿ ಎದರಾಗ ಜ್ವಾಳದಾಗ ಧಾನ್ಯದಾಗ ಆ ಧಾನ್ಯ ರೈತ ಧಾನ್ಯ ಬಿತ್ತಿರ್ತಾನೋ ಗಾಳಿ ಮುಖಾಂತರ ಬಂದ ಆ ಜೀವ ಧಾನ್ಯದೊಳಗ ಕೂಡ್ತೈತಿ ಆ ಜೀವ ಕೂಡಿದ ಬಳಕ ಜ್ವಾಳ ದಂಟು ನೀಟಾಗಿ ಬೆಳೆದು ನಿಂದಿರ್ತೈತಿ ನೀಟಾಗಿ ಬೆಳೆದು ನಿಂತ ಮೇಲೆ ಮುಂದೆ ತೆನಿ ಆಗತೈತಿ ಒಂದ ಕಾಳ ಹೋಗಿ ಒಂದ ಸೊಲಿಗೆ ಕಾಳ ಆಗಬೇಕಾದ್ರೆ ನಮ್ಮ ಜೀವಾತ್ಮ ಅದರಾಗಿರ್ತಾನೋ ಅಂದ್ರೆ ಜಗತ್ತಿನೊಳಗ ಧಾನ್ಯದ ಮುಖಾಂತರ ಬರ್ತಾನವ ನಮ್ಮ ಹೊಟ್ಯಾಗತ್ ಹೇಳ್ರಿ ಇರ್ಲಿ ನಾ ಇಲ್ಲ ನಂಗಿಲ್ಲ ಧಾನ್ಯ ಮುಖಾಂತರ ಬಂದ್ರಿ ಆ ಧಾನ್ಯ ಎದರಾಗಿಟ್ರಿ ಬೇಕಲ್ರಿ ಧಾನ್ಯ ಮುಖಾಂತರ ಬೆಳಿ ಬತ್ತು ಖರೆ ಧಾನ್ಯ ಎದರಾಗಿಟ್ರಿ ಆ ಧಾನ್ಯ ತಂದು ಊರ್ಬೇಕಾದ್ರ ಮತ್ತ ಮಣ್ಣ ಈ ಭೂಮಿ ಇದ್ದಾಗನ ಬೀಜ ನಾಟಬೇಕಲ್ಲ ಭೂಮಿ ಇರ್ಲಿಕ್ಕ ಬೀಜ ಬೆಳಿ ಬರಂಗಿಲ್ಲ ಆ ಗಾಳಿ ಮುಖಾಂತರ ಬಂದ್ ಧಾನ್ಯದಾಗ ಬಂದಿ ಧಾನ್ಯದಿಂದ ಆಮೇಲೆ ನೀ ಅನ್ನ ಪ್ರಕಾರ ಹೋಗಿ ಎಲ್ಲಾರು ಹೊಟ್ಯಾಗ ಹಾದಿ ಸೇವನೆ ಮಾಡ್ದಿ ಆದ್ರ ಆ ಧಾನ್ಯ ನಾಟಿಗೆ ಎದ್ದು ಬರ್ಬೇಕಾದ್ರ ಹಂಗ ಬರಂಗಿಲ್ಲ ಜ್ವಾಳ ಬಿತ್ತಿರ್ತೀವಪ್ಪ ಬಿತ್ತಿವಲ್ರಿ ಜ್ವಾಳ ಎದ್ದ ನಾಟಿಗೆ ಮ್ಯಾಲ ಬರ್ಬೇಕಾದ್ರೆ ಡೈರೆಕ್ಟ್ ಒಮ್ಮೆ ಮಳಿಕೆ ಹೊಡೆದ ಮ್ಯಾಲ ಎದ್ದ ಬರಂಗಿಲ್ಲ ಜ್ವಾಳ ಬಿತ್ತಿದ ತಕ್ಷಣ ಮಳಿಕೆ ಹೊಡೆದ ನಾಟಿಗೆ ನೆಲದಂದ ಎದ್ದು ಹೊರಗೆ ಬರ್ಬೇಕಾದ್ರೆ ಜ್ವಾಳ ತನ್ನ ಸೊಟ್ಟಿ ತಗೊಂಡ ಬರ್ತತಿ ಮ್ಯಾಲ ಪಟ್ಟಿ ಇರ್ತದ ಏನಿರ್ತೈತಿ ತಮ್ಮ ಜ್ವಾಳದ ನಾಟಿ ಹೇಳ್ಬೇಕಾದ್ರೆ ಅದಕ್ಕೆ ಸೊಟ್ಟಿ ಬೇಕು ಗಟ್ಟಿಯಾಗಿ ಮ್ಯಾಲ ಸೊಟ್ಟಿ ಇರ್ತತಿ ಅನ್ನಂಟ್ಲೆ ನೀ ಏನ ಗಾಳಿ ಮುಖಾಂತರ ಬಂದು ಒಳಗ್ ಹೊಕ್ಕೊಂಡಿಯಲ್ಲ ನಿನ್ನ ಮ್ಯಾಲ ಅದ್ರ ಸೊಟ್ಟಿ ಐತಿ ಅನ್ನಂಟ್ಲೆ ನೀ ಒಳಗ ಗಟ್ಟಿ ಕೂತದಿ ಆ ಜ್ವಾಳಕ್ಕೆ ಹೆಂಗ ಮ್ಯಾಲ ಸೊಟ್ಟಿ ಐತಿ ನೋಡು ಹಂಗ ನಿನ್ನ ಜೀವಾತ್ಮಕ ಈ ಶರೀರ ಅನ್ನುವಂಥದ್ದು ಪಟ್ಟಿ ಐತಿ ಒಳಗ ನೀ ಗಟ್ಟಿ ಕೂತದಿ ಮತ್ತ ಮ್ಯಾಲ ಸೊಟ್ಟಿನೂ ಇರ್ಲಿಕ್ಕ ಪಟ್ಟಿನೂ ಇರ್ಲಿಕ್ಕಂದ್ರ ಲಕ್ಷಣ ಊರಾಗಿನ ನಾಯಿಗಳು ನೆಕ್ಕತ್ತಿದ್ದು ನಿಮಗ 3 ನೀವ್ ಎಲ್ಲಿ ಬರ್ತಿದ್ರಿ ಇಲ್ಲ ಶರೀರನು ಸೊಟ್ಟಿ ಬೇಕು ಮ್ಯಾಲ ಜ್ವಾಳದ ಅನ್ನುವಂಥದ್ದು ಪಟ್ಟಿ ಬೇಕು ಜ್ವಾಳದ ನಾಟಿಗೆ ಮ್ಯಾಲ ಪಟ್ಟಿ ಇರ್ತೈತಿ ಅಂದ್ರ ಬೀಜಿ ಹುಳ ಹತ್ತಂಗಿಲ್ಲ ಇರ್ಲಿಕ್ಕಂದ್ರ ದಿನ ಮ್ಯಾಲ ಬರು ತಡ ಇಲ್ದ ಹುಳ ಹತ್ಕೊಂಡು ಹೋಗಿಬಿಡ್ತೈತಿ ಹಂಗ ಒಂದ್ ಹೆಣ್ಣಿನ ನೆಲಿ ಒಂದ್ ನೀರಿನ ನೆಲಿ ಒಂದ್ ಕುದುರೆ ನೆಲಿ ಯಾರಿಗೆ ಹತ್ತಿಲ್ಲ ಹತ್ತಂಗೋ ಇಲ್ಲ ನಾನ್ ಅವ್ರಿಗೆ ಹತ್ತಿಲ್ರಿ ಗುರುಗಳು ನಿಮಗಿದ ಎಲ್ಲ ಗೊತ್ತೈತಿ ಕರೆ ಸುಮ್ಮ ಬಡ್ದಾಡ್ಲಕತ್ತೀರಿ ಈ ಮಗನ ಸಂಬಂಧ ಮಾಡಬೇಕಾಗೈತಿ ಅದಕ್ಕೆ ತಮ್ಮ ಅದಕ್ಕೆ ಹೆಂಗೈತಿಪ್ಪ ಅಂದ್ರೆ ಮಾಡಬೇಕಾಗೈತಿ ಕಾಯಕವೇ ಕೈಲಾಸ ಅದಕ್ಕೆ ಅವರು ಹೇಳ್ಯಾರಿ ಬಸವಣ್ಣಪ್ಪ ಹಗಲೆಲ್ಲ ಬಸವಣ್ಣಪ್ಪ ಅಂದ್ರಿ ನೀವು ನನಗೊಂದು ಪ್ರಶ್ನೆ ಕೇಳಿರಿ ಏನಂತ ಹೇಳಿ ಪರಮಾತ್ಮನ ಕೊಳ್ಳಾಗ ರುಂಡದ ಮಾಲಿ ನನಗೆ ಕೇಳಿರಿ ನಾನು ನಿಮಗೆ ಪ್ರಶ್ನೆ ಬಿಡುಗಡೆ ಮಾಡಿ ಕೊಟ್ಟನಿ ಈಗ ಹೊಳ್ಳಿ ನಾವೊಂದು ಕೇಳ್ತೀನಿ ನಿಮಗೆ ಏನಂತ ಕೇಳ್ಬೇಕತ್ತೀರಿ ಈಗ ಹನುಮಪ್ಪ ಪ್ರತಿ ಒಂದು ಊರಾಗ ಎಲ್ಲಿ ಕೂತ್ ಹನುಮಪ್ಪ ಇಲ್ಲ ಎಲ್ಲಾ ಕಡೆ ನಿತ್ ಹನುಮಪ್ಪಂದ ಜಾತ್ರೆ ಆಗ್ತತಿ ನಿತ್ ಹನುಮಪ್ಪಗ ಪೂಜೆ ಆಗ್ತತಿ ಹನುಮಪ್ಪಗ ನಿತ್ತ ಪೂಜೆ ಆಗ್ಲಿ ಅಂತೇಳಿ ಶ್ರಾಪ ಕೊಟ್ಟವ್ರು ಯಾರ ಯಾಕೆ ಕೊಟ್ಟಾರು ಯಾವ ಟೈಮ್ದಾಗ ಕೊಟ್ಟಾರು ಇದು ಸ್ಪೆಷಲ್ ನನ್ನ ಶಿಷ್ಯಳ ಕಡೆದ ನನ್ನ ಗುರುವಿಗೆ ರಾಮನ ಅವತಾರ ಪರಶುರಾಮ